ದೇಶದ ಅತ್ಯಂತ ಪ್ರತಿಷ್ಠಿತ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾದ ನೀಟ್ ಯುಜಿ 2026ರಲ್ಲಿ ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ ವಿದ್ಯಾರ್ಥಿಗಳು ಮತ್ತೊಮ್ಮೆ ತಮ್ಮ ಸಾಮರ್ಥ್ಯ ಸಾಬೀತುಪಡಿಸಿದ್ದಾರೆ. ಬೆಂಗಳೂರು ಶಾಖೆಯ ವಿದ್ಯಾರ್ಥಿ ಜೋಹಾನ್ ಜಾಬ್ 720 ಅಂಕಗಳಲ್ಲಿ 695 ಅಂಕಗಳನ್ನು ಪಡೆದು ಆಲ್ ಇಂಡಿಯಾ ರ್ಯಾಂಕ್ 69 ಗಳಿಸುವ ಮೂಲಕ ಬೆಂಗಳೂರು ನಗರದ ಟಾಪ್ ಸ್ಕೋರರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕರ್ನಾಟಕದ ಹಲವು ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಕೆವಿನ್ ಆಲ್ ಇಂಡಿಯಾ ರ್ಯಾಂಕ್ 299, ಸಿದ್ಧಾಂತ್ ವಿನಯ್ ಆಲ್ ಇಂಡಿಯಾ ರ್ಯಾಂಕ್ 579, ಅಭಿರಾಮ್ ಆಲ್ ಇಂಡಿಯಾ ರ್ಯಾಂಕ್ 623, ಸಮಯ್ ಅಗ್ರಹಾರಂ ಆಲ್ ಇಂಡಿಯಾ ರ್ಯಾಂಕ್ 749, ಅಂಕಿತಾ ಯಾದವ್ ಆಲ್ ಇಂಡಿಯಾ ರ್ಯಾಂಕ್ 811 ಹಾಗೂ ರಾಘವ್ ಆಲ್ ಇಂಡಿಯಾ ರ್ಯಾಂಕ್ 839 ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ರ್ಯಾಂಕ್ ಗಳಿಸಿ ಗಮನ ಸೆಳೆದಿದ್ದಾರೆ. ರಾಷ್ಟ್ರ ಮಟ್ಟದಲ್ಲೂ ಆಕಾಶ್ ವಿದ್ಯಾರ್ಥಿಗಳ ಪ್ರಾಬಲ್ಯ ಮುಂದುವರೆದಿದೆ. ಡಿಎಲ್ಪಿ ವಿದ್ಯಾರ್ಥಿ ಆರ್ಯನ್ ಗುಪ್ತಾ ಆಲ್ ಇಂಡಿಯಾ ರ್ಯಾಂಕ್ 1 ಪಡೆದು ದೇಶದ ಅಗ್ರಸ್ಥಾನ ಅಲಂಕರಿಸಿದ್ದಾರೆ. ಜೊತೆಗೆ ಆಲ್ ಇಂಡಿಯಾ ರ್ಯಾಂಕ್ 3, ಆಲ್ ಇಂಡಿಯಾ ರ್ಯಾಂಕ್ 7, ಆಲ್ ಇಂಡಿಯಾ ರ್ಯಾಂಕ್ 8 ಜೊತೆಗೆ ಆಲ್ ಇಂಡಿಯಾ ರ್ಯಾಂಕ್ 3, ಆಲ್ ಇಂಡಿಯಾ ರ್ಯಾಂಕ್ 7 ಮತ್ತು ಆಲ್ ಇಂಡಿಯಾ ರ್ಯಾಂಕ್ 8 ಕೂಡ ಆಕಾಶ್ ವಿದ್ಯಾರ್ಥಿಗಳ ಪಾಲಾಗಿದ್ದು, ಟಾಪ್ 10ರಲ್ಲಿ 4, ಟಾಪ್ 50ರಲ್ಲಿ 18 ವಿದ್ಯಾರ್ಥಿಗಳು ಹಾಗೂ ಟಾಪ್ 100ರಲ್ಲಿ 41 ವಿದ್ಯಾರ್ಥಿಗಳು ಸ್ಥಾನ ಪಡೆದಿದ್ದಾರೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಪರಿಣಿತ ಶಿಕ್ಷಕರ ಮಾರ್ಗದರ್ಶನ, ವೈಜ್ಞಾನಿಕ ಅಧ್ಯಯನ ಕ್ರಮ, ನಿಯಮಿತ ಪರೀಕ್ಷೆಗಳು, ಎಐ ಆಧಾರಿತ ಕಾರ್ಯಕ್ಷಮತೆ ವಿಶ್ಲೇಷಣೆ ಮತ್ತು ವೈಯಕ್ತಿಕ ಮಾರ್ಗದರ್ಶನ ಪ್ರಮುಖ ಕಾರಣ ಎಂದು ಸಂಸ್ಥೆ ತಿಳಿಸಿದೆ. Now Akash has done it again. Every year we with our media friends will be meeting after every year. We are meeting again for this big celebrations. So it was not easy this time, sir told. It was not easy this time. Don't want to go to in details because students written second time. Again they recollected all the complete data. Again they entered into the Akash Institute. Again they attended FTS final test series. So it's not only about the content to win this time. ನೀಟ್ ಪರೀಕ್ಷೆಯಲ್ಲಿ ಮತ್ತೊಮ್ಮೆ ತನ್ನ ಪ್ರಾಬಲ್ಯ ಸಾಬೀತುಪಡಿಸಿರುವ ಆಕಾಶ್ ಎಜುಕೇಷನಲ್ ಸರ್ವಿಸಸ್ ರಾಷ್ಟ್ರೀಯ ಮಟ್ಟದಲ್ಲಿ ಅಗ್ರ ರ್ಯಾಂಕ್ಗಳನ್ನು ತನ್ನದಾಗಿಸಿಕೊಂಡಿದೆ. ಸಂಜನಾ, ವಿಸ್ತಾರ ಮೀಡಿಯಾ, ಬೆಂಗಳೂರು.